ಬಿಹಾರದಲ್ಲಿ ಮತದಾರರ ಪಟ್ಟಿಯಿಂದ ಹೆಸರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಯೋಗಕ್ಕೆ ಮಹತ್ವದ ಸೂಚನೆಯನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಇಲ್ಲಿ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ನ ಕಡೆಯಿಂದ ಸೂಚನೆ ಬಂದಿರೋದಿಲ್ಲಿ. ಚುನಾವಣಾ ಆಯೋಗ ಆಧಾರ್ ಕಾರ್ಡ್ ಸ್ವೀಕರಿಸಲೇಬೇಕು. 11 ದಾಖಲೆಗಳ ಪೈಕಿ ಯಾವುದಾದ್ರೂ ಒಂದನ್ನು ಸ್ವೀಕರಿಸಬೇಕು. ಅವರು ಆಧಾರ್ ತಗೊಳ್ಳಲ್ಲ, ರೇಷನ್ ಕಾರ್ಡ್ ತಗೊಳ್ಳಲ್ಲ, ನಿಮ್ಮ ಪಾಸ್ಪೋರ್ಟ್ ನಾವು ತಗೊಳ್ಳಲ್ಲ, ಚುನಾವಣಾ ವೋಟರ್ ಐ ಡಿ ಕಾರ್ಡ್ಗಳನ್ನ ತಗೊಳ್ಳಲ್ಲ, ಈ ಥರ ಎಲ್ಲ ಹೇಳುವಂತಿಲ್ಲ. 11 ದಾಖಲೆ ಇದೆಯಲ್ಲಪ್ಪ, ಯಾವುದಾದ್ರೂ ಒಂದನ್ನು ಕೊಟ್ಟರು ಸಾಕು ಮತದಾರರು, ಅದನ್ನು ನೀವು ಸ್ವೀಕರಿಸಬೇಕು. ಇದೇ ವೇಳೆ ರಾಜಕೀಯ ಪಕ್ಷಗಳಿಗೂ ಕೂಡ ಚಾಟಿ ಬೀಸಿದೆ ಸುಪ್ರೀಂ ಕೋರ್ಟ್. ಹೆಸರು ನಾಪತ್ತೆ ಆಗೋವರೆಗೂ ನೀವೇನ್ರಿ ಮಾಡ್ತಾ ಇದ್ರಿ? ಹೆಸರನ್ನು ಅಲ್ಲಿಂದ ಅಳಿಸಿ ಹಾಕೋವರೆಗೂ ರಾಜಕೀಯ ಪಕ್ಷಗಳು ನೀವೇನು ಮಾಡ್ತಾ ಇದ್ರಿ? ರಾಜಕೀಯ ಪಕ್ಷಗಳ ನಿಷ್ಕ್ರಿಯತೆಗೆ ಸುಪ್ರೀಂ ಕೋರ್ಟ್ ಗರಂ ಆಗಿದೆ. ಕೇವಲ ಸಾರ್ವಜನಿಕವಾಗಿ ಟೀಕೆಗಳನ್ನು ಮಾತ್ರ ಮಾಡ್ತಾ ಇದ್ದೀರಿ. ಯಾವುದೇ ಪಕ್ಷ ಆಕ್ಷೇಪಣೆಯಾಗಲಿ ದೂರನ್ನಾಗಲಿ ಸಲ್ಲಿಸಿಯೇ ಇಲ್ಲ. ರಾಜಕೀಯ ಪಕ್ಷಗಳ ಈ ನಿಷ್ಕ್ರಿಯತೆ ಇದೆಯಲ್ಲ, ನಮಗಿದು ಆಶ್ಚರ್ಯ ಉಂಟು ಮಾಡ್ತಾ ಇದೆ. ಸ್ಥಳೀಯ ಬೂತ್ ಲೆವೆಲ್ ಏಜೆಂಟ್ಗಳು ಏನು ಮಾಡ್ತಾ ಇದ್ದಾರೆ? ಅವರು ಬೇಲ್ವಗಳು ಇರ್ತಾರಲ್ಲ, ಬೂತ್ ಏಜೆಂಟ್ಗಳು ಇರ್ತಾರೆ, ಬೂತ್ಗೆ ಸಂಬಂಧಪಟ್ಟಂತೆ ಕಾರ್ಯಕರ್ತರು ಇರ್ತಾರೆ. ಇವರೆಲ್ಲ ಏನು ಮಾಡ್ತಾ ಇದ್ದಾರೆ? ಜನ, ಸ್ಥಳೀಯ ರಾಜಕೀಯ ವ್ಯಕ್ತಿಗಳ ನಡುವೆ ಇಷ್ಟೊಂದು ಅಂತರ ಯಾಕೆ? ರಾಜಕಾರಣಿಗಳು ಜನಗಳ ನಡುವೆ ಒಂದು ಹೊಂದಾಣಿಕೆನೇ ಇಲ್ವೇನ್ರಿ? ಮಾಹಿತಿನೇ ಇಲ್ವ ಅವರುಗಳ ಬಗ್ಗೆ? ರಾಜಕೀಯ ಪಕ್ಷಗಳು ಮತದಾರರಿಗೆ ಸಹಾಯ ಮಾಡಬೇಕು. ಇಂಥ ಗುರುತಿನ ಚೀಟಿ ವಿಚಾರಗಳಲ್ಲಿ, ಅವ್ರನ್ನ ಐಡೆಂಟಿಫೈ ಮಾಡೋ ವಿಚಾರದಲ್ಲಿ, ಮತದಾರರ ಪಟ್ಟಿ ಇರುತ್ತಲ್ಲ, ಆ ಪಟ್ಟಿಯಿಂದ ಅವ್ರ ಹೆಸರು ಬಿಟ್ಟು ಹೋಗದಂತೆ ಚೆಕ್ ಮಾಡ್ಕೋಬೇಕು ಅವರೆಲ್ಲರೂ ಕೂಡ. ಮತದಾರರಿಗೆ ನೆರವಾಗೋದಕ್ಕೆ ನಿಮ್ಮ ಕಾರ್ಯಕರ್ತರಿಗೆ